ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆ ಕರ್ನಾಟಕ ಬಂದ್. ಪ್ರವೀಣ್ ಶೆಟ್ಟಿ ಬಣದಿಂದ ಇರಲ್ಲ. ಆದರೆ ವಾಟಾಳ್ ನಾಗರಾಜ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಇದೆ. ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ನಂಬಿಕೆ ಇದೆ. ಮತ್ತೆ ನೀರು ಬಿಟ್ಟರೆ ಬೃಹತ್ ಹೋರಾಟ ಮಾಡುವುದಾಗಿ ಜೀ ಕನ್ನಡ ನ್ಯೂಸ್ ಜೊತೆಗೆ ಪ್ರವೀಣ್ ಶೆಟ್ಟಿ ಮಾತಾಡಿದ್ದಾರೆ. ಬನ್ನಿ ಹಾಗಾದರೆ ನಮ್ಮ ಪ್ರತಿನಿಧಿ ಭವ್ಯ ಪ್ರವೀಣ್ ಶೆಟ್ಟಿ ಅವರ ಜೊತೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೇಳೋಣ. ಈಗ ತಾನೇ ನಾವೆಲ್ಲ ರಾಜ್ಯದ ಪದಾಧಿಕಾರಿಗಳು ಚರ್ಚೆಯನ್ನು ಮಾಡಿದ್ವಿ. ಒಟ್ಟಾರೆಯಾಗಿ ವಾಟಾಳ್ ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಈ ಸಂದರ್ಭದಲ್ಲಿ ಬಂದು ಅವಶ್ಯಕತೆ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಬಂದಿರೋದ್ರಿಂದ ಹೋರಾಟವನ್ನು ಮುಂದುವರಿಸುವಂಥ ಕೆಲಸವನ್ನು ನಾಳೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಇರುವಂಥದ್ದು, ಅದನ್ನು ನೋಡಿಕೊಂಡು ನೀವು ಬಂದ ವಾಪಸ್ ತೆಗೆದುಕೊಂಡಿರೋದೇ ಹೇಗೆ ಸರ್? ಸರ್ಕಾರ ನೀರು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್ಕಾರ ನೀರು ಬಿಡಲ್ಲ ಅಂದಮೇಲೆ ಮತ್ತೆ ಮಳೆ ಬರ್ತಾ ಇದೆ, ನೀರು ಡ್ಯಾಮ್ ತುಂಬ್ತಾ ಇದೆ. ನಾವು ಸರ್ಕಾರದ ನೀತಿಯನ್ನು ಕಾದು ನೋಡ್ತೀವಿ. ಸರ್, ಈಗಾಗಲೇ 3500 ಕ್ಯೂಸೆಕ್ ನೀರು ಬಿಡೋಕೆ ಹೇಳಿದಾಗ ವಾಟಾಳ್ ನಾಗರಾಜ್ ಜೊತೆ ಸೇರಿಕೊಂಡು ನೀವು ಬಂದ್ಗೆ ಕರೆ ಕೊಟ್ಟಿದ್ರಿ. ಸೊ ಜನರಲ್ಲಿ ಕೂಡ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಜನರಿಗೆ ಏನು ಹೇಳ್ತೀರಾ? ಅವತ್ತೆಲ್ಲ ಒಟ್ಟಿಗೆ ಮಳೆ ಇದ್ದಿಲ್ಲ, ಮಳೆ ಬಂದಿಲ್ಲ, ಕರ್ನಾಟಕ ಬರದ ಪರಿಸ್ಥಿತಿಯಲ್ಲಿತ್ತು, ಡ್ಯಾಮ್ಗಳಲ್ಲಿ ನೀರಿದ್ದಿಲ್ಲ. ಅದಾದಮೇಲೆ ಇವತ್ತು ಡ್ಯಾಮ್ ತುಂಬ್ತಾ ಇದೆ, ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಂಧನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಎಲ್ಲ ಒಟ್ಟಿಗೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ನಿರ್ಧಾರ ಮೇಲೆ ನಾವು ಇವತ್ತು ನಿರ್ಧಾರ. ವಾಟಾಳ್ ನಾಗರಾಜ್ ಅವರು ನಿಮ್ಮ ಮಾತನ್ನು ಕೇಳ್ತಾರಾ ಅಥವಾ ನಾಳೆ ಅವರು ಕರ್ನಾಟಕ ಬಂದ್ ಮಾಡ್ತಾರಾ? ವಾಟಾಳ್ ನಾಗರಾಜ್ ಅವರ ಹೋರಾಟದ ಬಗ್ಗೆ ನಾವು ಮಾತಾಡ್ಲಿಕ್ಕಾಗಲ್ಲ. ಅವರು ಹಿರಿಯರು ಇದ್ದಾರೆ. ಅವರ ಹೋರಾಟದ ರೂಪುರೇಷೆಗಳೇ ಬೇರೆ ಇರುತ್ತೆ. ಅವ್ರು ನಮಗೆಲ್ಲರಿಗೂ ಸೀನಿಯರ್ ಇದ್ದಾರೆ. ಆದ್ದರಿಂದ ನಾವು ಅವ್ರನ್ನೂ ಸಹ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ. ತಮಿಳುನಾಡು ಸರ್ಕಾರಕ್ಕೆ ಏನು ಹೇಳ್ತೀರಾ? ಯಾಕಂದ್ರೆ ಅವರು ಮತ್ತೆ ತಮಿಳುನಾಡು ಸರ್ಕಾರ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು, ಇಷ್ಟು ನೀರು ನಮಗೆ ಸಾಕಾಗಲ್ಲ ಅಂತ ಏನು ಹೇಳ್ತೀರಾ? ತಮಿಳುನಾಡು ಸರ್ಕಾರ ಮೂರು ಬೆಳೆಯನ್ನು ಬೆಳೀತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಕುಡಿಲಿಕ್ಕೆ, ಮಂಡ್ಯ ರೈತರು ಕೇಳ್ತಾ ಇರೋದು ಒಂದು ಬೆಳೆಗೆ. ಇಂಥ ಸಂದರ್ಭದಲ್ಲಿ CWRC ಮತ್ತು CWMA ತಮಿಳುನಾಡಿನ ಲಿಮಿಟೆಡ್ ಕಂಪ್ನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ದಿಟ್ಟವಾದ ನಿಲುವು ತಗೋಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಅಲ್ಲಿ ನ್ಯಾಯವನ್ನು ಪಡೆಯುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹೇಳ್ತಾರೆ. ಕರ್ನಾಟಕದ ಜನತೆಗೆ ಏನು ಮೆಸೇಜ್ ಪಾಸ್ ಮಾಡ್ತೀರಾ? ನಾಳೆ ಬಂದಿರುತ್ತಾ ಬಂದಿರಲ್ವಾ? ನೋಡಿ, ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಬಂದ್ ಬಗ್ಗೆ ವಾಟಾಳ್ ಅವರು ಹೇಳ್ತಾರೆ. ಇದು ಪ್ರವೀಣ್ ಶೆಟ್ಟಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.